ಸರ್ಕಾರ ಏನು ಬೇಜವಾಬ್ದಾರಿತನವನ್ನ ತೋರಿಸ್ತು. ಇದಕ್ಕೆ ಕಾರಣ ನೇರ ಹೊಣೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಅವರು ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಏನ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೋಡ್ಕೊಂಡ್ ಬರೋಣ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದ ಈಗ ಕಾಲ್ ತುಳಿತ ಸಂಭವಿಸ್ತಾ ಆಗಿದ್ರೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬಿಜೆಪಿ ಅವರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕರ್ನಾಟಕ ಬಿಜೆಪಿ ವಾಗ್ದಾಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭೀಕರ ಕಾಲ್ ತುಳಿತ ಸಂಭವಿಸಿದ್ದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸಾವು ನೋವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ನಡೆಯನ್ನ ಪ್ರಶ್ನಿಸಿದ ವಿಪಕ್ಷ ಬಿಜೆಪಿ ಪಕ್ಷ ಈಗ ನೇರ ಹೊಣೆಯನ್ನ ಕಾಂಗ್ರೆಸ್ ಸರ್ಕಾರವನ್ನೇ ನೇರ ಹೊಣೆಯನ್ನಾಗಿ ಮಾಡ್ತಾ ಇದೆ. ಇದಕ್ಕೆ ಟ್ವೀಟ್ ಕೂಡ ಮಾಡಿದೆ. ಟ್ವೀಟ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದಂತಹ ಕಾಲ್ ತುಳಿತದಲ್ಲಿ ನಾವು ಸಾವು ನೋವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿ ಪಕ್ಷ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಟ್ವೀಟ್ ಮಾಡುವಂತಹ ಮೂಲಕ ಕರ್ನಾಟಕ ಬಿಜೆಪಿ ಪಕ್ಷ ಜನರ ಜೀವ ಕಳೆದುಕೊಳ್ಳೋಕೆ, ಜನರು ಇಷ್ಟೆಲ್ಲ ಜೀವವನ್ನ ಕಳೆದುಕೊಳ್ಳೋಕೆ ನೇರ ಹೊಣೆ ಬೇರೆ ಯಾರು ಅಲ್ಲ, ನಮ್ಮ ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಅವರನ್ನ ಹೊಣೆ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ಕಾಲ್ ತುಳಿತ ಸಂಭವಿಸಿದೆ. ಹಲವಾರು ಜೀವನ್ ಮರಣ ಹೋರಾಟವನ್ನ ನಡೆಸಿದ್ದಾರೆ. ತುಂಬಾ ಜನಸಂದಣಿಯ ನಿಯಂತ್ರಿಸಲು ಯಾವುದೇ ಕ್ರಮಗಳಿಲ್ಲ, ವ್ಯವಸ್ಥೆ ಇಲ್ಲ. ಕೇವಲ ಒಂದು ರಾತ್ರೋರಾತ್ರಿ ಇವರು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಡೋದು. ಬೆಳಗ್ಗೆ ಎದ್ದ ತಕ್ಷಣನೇ ಅವರು ಇಲ್ಲಿಗೆ ಬರೋ ಅಷ್ಟರಲ್ಲಿ 1:15 ಬಂದಿದ್ದು RCB. 1:15 ಆದ್ಮೇಲೆ 3 ಗಂಟೆಗೆ ಸಮಥಿಂಗ್ ಏನೋ ಸಂಭ್ರಮವನ್ನ ಇಟ್ಕೊಂಡಿದ್ದು. ಅಷ್ಟ್ರಲ್ಲಿ ಪಟ 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 ಅಂತ ಇವ್ರು ಕುತ್ಕೊಳ್ಳೋಕೆ ಇವ್ರು ಏನ್ ಕುತ್ಕೊಂತಾರೆ, ಆ ಕುತ್ಕೊಳ್ಳೋ ಜಾಗ ಪ್ರಿಪೇರ್ ಆಗ್ಬಿಟ್ರೆ ಮುಗೀತು. ಜನಕ್ಕೇನಾದ್ರೂ ಏನು ಇವ್ರಿಗೆ ಏನು ಅಲ್ಲ. ಅವ್ರು ಕುತ್ಕೊಳ್ಳೋ ಅಂತ ಜಾಗ ಪ್ರಿಪೇರ್ ಆಯ್ತಾ, ಮುಗೀತು. ಏನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ. ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಅಲ್ಲಿ ಬರ್ಬೋದು ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಇವ್ರಿಗೆ ಇರ್ಲಿಲ್ಲ. 35,000 ಜನ ಬರ್ಬೋದು ಅಂತ ಅನ್ಕೊಂಡಿದ್ವಿ ಅಷ್ಟೇ ಅಂತ ಹೇಳ್ತಾರೆ. 35,000 ಜನ ಅಷ್ಟೇ ಫಾಲೋವರ್ಸ್ ಇದ್ದಾರೆ RCBಗೆ. ಏನಾದ್ರು ಕೋಟ್ಯಾನುಗಟ್ಲೆ, ಲಕ್ಷಾನುಗಟ್ಲೆ, ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದಾರ್ರಿ RCB ತಂಡಕ್ಕೆ. ಅಷ್ಟು ಜನ ಬರ್ಬೋದು ಅನ್ನೋ ಕಾಮನ್ ಸೆನ್ಸ್ ಯಾರು ಸಾಮಾನ್ಯ ಜನರಿಗೆ ಇರುತ್ತೆ. ಇವರಿಗೆ ಆ ಒಂದು ಸೆನ್ಸ್ ಅನ್ನೋದು ಇಟ್ಕೊಳ್ತೇನೆ ರಾತ್ರೋರಾತ್ರಿ ಇವ್ರು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಇದಕ್ಕೀಗ ನಮ್ಮ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅಂತ ಬಿಜೆಪಿ ಪಕ್ಷದ ಕೆಲವು ನಾಯಕರು ಹಾಗೆ ಬಿಜೆಪಿ ಪಕ್ಷದಿಂದ ಟ್ವೀಟ್ ಕೂಡ ಮಾಡಲಾಗಿದೆ. ಹಾಗಾದ್ರೆ ಬಿಜೆಪಿ ಪಕ್ಷದ ನಾಯಕರು ಏನೇನ್ ಹೇಳಿದ್ದಾರೆ, ಏನ್ ಹೇಳಿದ್ರು ಕೇಳೋಣ ಬನ್ನಿ, ಅವ್ರು ಏನ್ ಹೇಳಿದ್ದಾರೆ ಅಂತ. ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಇವರ ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತೆಗೆದುಕೊಳ್ಳಕ್ ಹೋಗಿ ಈ ರೀತಿ ಯಾವತ್ತು ರಾಜ್ಯ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂತಕದ ಮನೆ ಆಗಿದೆ. ಇವತ್ತು ಯಾರು ಹೊಣೆಗಾರರು ಅನ್ನೋದನ್ನ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಇವತ್ತು ನಿರ್ಧಾರ ಮಾಡಲಿ. ಯಾಕಂದ್ರೆ ಇವತ್ತು ನಾವು ಮಾತಾಡಿದ್ರೆ ರಾಜಕಾರಣ ಮಾತಾಡಿದಂಗೆ ಆಗ್ತದೆ. ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ ಇವತ್ತು ಬೇಜವಾಬ್ದಾರಿತನದಿಂದ ನಡ್ಕೊಂಡಿದೆ. ಪ್ರಚಾರದ ಹುಚ್ಚು ಏನು ಇವ್ರಿಗಿದೆ, ಇದರ ಪರಿಣಾಮ ಇವತ್ತು ಎಲ್ಲ ಘಟನೆ ನಡೆದಿರ್ತಕ್ಕಂಥದ್ದು. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರಾದ್ರೂ ಮನುಷ್ಯತ್ವ ಇರ್ತಕ್ಕಂಥವ್ರು ಈ ರೀತಿ ಯಾವುದೊಂದು ಪೂರ್ವ ತಯಾರಿ ಇಲ್ದೇನೆ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನಾ? ಇನ್ನು ಆತುರಾತರವಾಗಿ ಇವತ್ತೇ ಮಾಡೋಂಥದ್ದು ಏನಿತ್ತು ರಾಜ್ಯ ಸರ್ಕಾರಕ್ಕೆ? ಯಾವುದೇ ಒಂದು ಪೂರ್ವ ತಯಾರಿ ಇಲ್ದೇನೆ ಇವತ್ತು ಈ ಘಟನೆಗಳಾಗೋದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ. ಇವತ್ತು ವಿಜಯೇಂದ್ರ ಅವರು ಏನ್ ಮಾತನಾಡಿದ್ದಾರೆ ನೋಡಿದ್ರಿ. ಅಶೋಕ್ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬನ್ನಿ, ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿತ್ತು. ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೆ ಮಾಹಿತಿ, ಅವ್ರ ಕಾರ್ಯಕ್ರಮ ಸನ್ಮಾನ ಮಾಡ್ತಾ ಇದ್ರೆ ಇಲ್ಲಿ 4 ಜನ ಸತ್ತಿದ್ರು.
ನನಗೆ ಮಾಹಿತಿ ಇದೆ, ಒಬ್ಬ ಮುಖ್ಯಮಂತ್ರಿಗೆ ಸತ್ತ ತಕ್ಷಣ ಮೆಸೇಜ್ ಬರ್ತೈತೆ. ಸಾವಿನ ಮೇಲೆ ನೀವು ಸನ್ಮಾನ ಮಾಡಿದ್ರೆ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರು ಹೇಳಕ್ ಸಾಧ್ಯ ಆಗ್ತೈತೆ? ನೀವು ಈ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅನುಮತಿ ಬೇಕಲ್ಲ. ಸರ್ಕಾರ ಮಾಡಲಿ, ಪ್ರೈವೇಟ್ ಅವ್ರು ಮಾಡಲಿ, ಯಾರೇ ಮಾಡಲಿ, ನೀವು ಅನುಮತಿ ತಗೊಂಡಿದ್ದೀರಾ? ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಅಂತ ನಿಮ್ಗೆ ಏನಾದ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು? ಏನೂ ಇಲ್ಲ. ಬರೋರ್ನೆಲ್ಲ ಬನ್ನಿ ಇವತ್ತೇ ಮಾಡಬೇಕು ಅಂತ ಏನಿತ್ತು? ನಾಳೆ ಆರಾಮ್ಸೆ 11 ಗಂಟೆಗೆ ಅರೇಂಜ್ಮೆಂಟ್ ಮಾಡಿ, ಬ್ಯಾರಿಕೇಡ್ ಮಾಡಿ, ವ್ಯವಸ್ಥೆ ಮಾಡಿದ್ರೆ ಈ ಅಮಾಯಕ ಜನಗಳ ಜೀವ ಉಳಿಸ್ಬೋದಾಯ್ತಲ್ಲ. ಸತ್ತಿರೋರು ಈ ದೇಶ ಕಟ್ಟಕ್ಕೆ ಹೊರಟಿರೋಂಥ ಯುವಕರು ಸತ್ತಿರೋದು. ಅವ್ರ ತಾಯಿಗೆ ಏನು ಉತ್ತರ ಕೊಡ್ತೀರಾ ನೀವು ಇವತ್ತು? ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀರಾ? ಸರ್ಕಾರ ತಪ್ಪು ಮಾಡ್ತು ಅಂತ ಕ್ಷಮಾಪಣೆ ಕೇಳ್ತೀರಾ ಅವ್ರ ಹತ್ರ? ಈ ನೋಡಿ, ಸರ್ಕಾರ ಏನ್ ಉತ್ತರ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾರು ಉತ್ತರ ಕೊಟ್ರೆ ಹೋದ ಜೀವಗಳು ಬರುತ್ತಾ? ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಫೋಟೋ ಪೋಸ್ಗೆ, ರೀಲ್ಗೆ ಅವರು ಅಲ್ಲಿ ಪೋಸ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಇಲ್ಲಿ ಜನಕ್ಕೆ ಏನಾಗ್ತಿತ್ತು ಅನ್ನೋದನ್ನ ನೋಡ್ತಾ ಇರ್ಲಿಲ್ಲ. ಇಷ್ಟು ನಾಚಿಗೇಡಿನ ಸಂಗತಿ ಇದು. ಸರ್ಕಾರಕ್ಕೆ ಇದು ನಾಚಿಗೇಡಿನ ಸಂಗತಿ. ಕಾಂಗ್ರೆಸ್ ಸರ್ಕಾರದ ಕೈ ಮೇಲೆ ರಕ್ತದ ಕಲೆ ಕುತ್ಕೊಂಡಿದೆ ಅಂತ ನೇರವಾಗಿ ಕಾಂಗ್ರೆಸ್ ಸರ್ಕಾರವನ್ನೇ ಹೊಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಬಿಫೋರ್ ಆಗಿ ಇವರೆಲ್ಲವನ್ನ ಮುಂಜಾಗ್ರತೆಯನ್ನ ವಹಿಸಿಕೊಂಡು ಬ್ಯಾರಿಗೇಟ್ ಅನ್ನ ಎಲ್ಲ ಹಾಕೊಂಡು, ಅಥವಾ ಸಾಲಾಗಿ ಅಭಿಮಾನಿಗಳು ಯಾವ ರೀತಿ ಬರಬೇಕು, ಹೆಂಗೆ, ಇಷ್ಟು ಪ್ರಮಾಣದಲ್ಲಿ ಆಲ್ಮೋಸ್ಟ್ ಬರ್ತಾರೆ ಅಭಿಮಾನಿಗಳು. RCBಗೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಅಲ್ವಾ ಅದು. ಅದನ್ನ ಇಟ್ಕೊಂಡು ಇವರು ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಏನ್ ಫ್ಯಾನ್ಸ್ ಎಲ್ಲಾರು ಕಾತುರದಿಂದ ಇವಾಗ್ಲೇ ಮಾಡ್ಬೇಕು, ನಾಳೆನೆ ಮಾಡ್ಬೇಕು ಅಂತ ಯಾರಾದ್ರೂ ಒಂಟಿ ಕಾಲಲ್ಲಿ ನಿಂತ್ಕೊಂಡು ನಿಮ್ಮನ್ನ ಕೇಳ್ಕೊಂಡಿದ್ರಾ? ಯಾಕೆ ಕುಣ್ಕೊಂಡ್ ಮಾಡ್ಬೇಕಿತ್ತು ಇದನ್ನ? ಸ್ವಲ್ಪ ಮುಂಜಾಗ್ರತೆಯ ಕ್ರಮವನ್ನ ವಹಿಸಿ, ಸ್ವಲ್ಪ ಬುದ್ಧಿಯನ್ನ ಯೋಚನೆ ಮಾಡಿ, ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ಜನಸಾಮಾನ್ಯರ ಜೀವ ಹೋಗ್ತಿತ್ತ ಅಂತ ಕೂಡ ಹೇಳ್ತಾ ಇದ್ದಾರೆ ವಿಪಕ್ಷದವರು. ಇವ್ರು ಹೇಳೋದ್ರಲ್ಲೂ ಕೂಡ ಪಾಯಿಂಟ್ ಇದೆ, ತಪ್ಪಂತ ಹೇಳ್ತಾ ಇಲ್ಲ. ಏನು ಈಗ ಹೊಣೆಯನ್ನ ಮಾಡ್ತಾ ಇದ್ದಾರೆ, ಇದು ತಪ್ಪಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಮುಂಚಿತವಾಗಿ ಕ್ರಮ ಕೈಗೊಂಡಿದ್ರೆ, ನಮ್ ಸರ್ಕಾರ ಇಷ್ಟೆಲ್ಲ ಮಾಡ್ತಲ್ಲಪ್ಪ, ನಿಜಕ್ಕೂ ಒಳ್ಳೆ ಒಂದು ನಮಗೆ ಪ್ರೋತ್ಸಾಹವನ್ನ ನೀಡ್ತು, ಫ್ಯಾನ್ಸ್ಗಳಿಗೂ ನಮಗೆ ಅವಕಾಶ ಮಾಡಿಕೊಡ್ತು. ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು, ಸಡನ್ ಆಗಿ ಬೇರೆ ಮಾಡೋದು, ಈ ಡಿಸಿಷನ್ ಇದ್ರೆ ಇನ್ನೊಂದು ಡಿಸಿಷನ್ ಚೇಂಜ್ ಮಾಡೋದು, ಆ ಡಿಸಿಷನ್ಗೆ ಮತ್ತೊಂದನ್ನ ಸೇರ್ಸೋದು, ಹಿಂಗೆ ಮಾಡಿ ಇಲ್ಲಿಗೆ ಏನಾಯ್ತು? ಕೊನೆಗೆ ಜನಸಾಮಾನ್ಯರ ಜೀವ ಹೋಯ್ತು. ಇಷ್ಟೇ ಆಗಿದ್ದು, ಬೇರೆ ಏನೂ ಇಲ್ಲ. ಇನ್ನು ಯಾರ್ಯಾರ ಜೀವ ಹೋಗ್ತಾ ಇದೆ, ಏನಾಗ್ತಾ ಇದೆ, ಎಷ್ಟು ಜನರ ಜೀವ ಇದಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಎಷ್ಟೋ ಜನರ ಮಕ್ಕಳ ಜೀವವನ್ನ ಕಳೆದುಕೊಂಡಿದ್ದಾರೆ.